ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಇವತ್ತು ನಾನು ಮಂಗಳೂರಿನಲ್ಲಿ ಮಾಡುವ ಆಪವನ್ನು ಹೇಗೆ ಮಾಡ್ತಾರೆ ಎಂದು ತೋರಿಸಿಕೊಡ್ತೇನೆ. ಇದು ನನ್ನ ಅಮ್ಮ ಮಾಡಿದ್ದು. ಅವರು ಹೇಗೆ ಮಾಡ್ತಾ ಇದ್ದಾರೆ, ಅದಕ್ಕೆ ಏನೆಲ್ಲ ಹಾಕ್ತಾರೆ ಅದನ್ನೆಲ್ಲ ತೋರಿಸ್ಕೊಡ್ತೀನಿ. ನೀವು ಕೂಡ ಮಾಡಿ ನೋಡಿ. ಫಸ್ಟಿಗೆ ಒಂದು ಚಿಕ್ಕ ಪಾತ್ರೆಯಲ್ಲಿ ಮೆಂತೆ ಇರ್ತದಲ್ಲ, ಅದನ್ನು ನೆನೆಲಿಕ್ಕೆ ಹಾಕಬೇಕು. ಅಂದರೆ ಒಂದು 4-5 ಗಂಟೆ ಇಟ್ಟರೆ ಸಾಕು. ಹಾಗೆಯೇ ನಿಮಗೆ ಎಷ್ಟು ಬೇಕು ಅಷ್ಟು ಅಕ್ಕಿಯನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ತೊಳೆದು ಅದನ್ನು ಕೂಡ ನೆನೆಯಲಿಕ್ಕೆ ಇಡಬೇಕು. ಒಂದು 4-5 ಗಂಟೆ ಸಾಕು. ಹಾಗೆಯೇ ಸ್ವಲ್ಪ ಉದ್ದು ತಗೊಂಡು ಅದನ್ನು ಕೂಡ ಅಕ್ಕಿಯ ಜೊತೆ ನೆನೆಯಲಿಕ್ಕೆ ಹಾಕಬೇಕು. ಹಾಗೆಯೇ ಸ್ವಲ್ಪ ಸಾಬಕ್ಕಿಯನ್ನು ಕೂಡ ಹಾಕಬೇಕು. ಈಗ ಮಿಕ್ಸಿಯಲ್ಲಿ ನೆನೆಯಲಿಕ್ಕೆ ಹಾಕಿದ ಮೆಂತೆ, ಸಾಬಕ್ಕಿ ಮತ್ತು ಉದ್ದು ಮತ್ತು ಅಕ್ಕಿಯನ್ನು ಕೂಡ ಹಾಕಬೇಕು. ಎಲ್ಲವನ್ನು ಒಂದು ಮಿಕ್ಸಿಗೆ ಹಾಕಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಅದನ್ನು ಮತ್ತೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು. ಮತ್ತು ಎಂತ ಗೊತ್ತುಂಟ, ಇದು ಬೆಲ್ಲ ಉಂಟಲ್ಲ ಅದನ್ನು ಕೂಡ ಸ್ವಲ್ಪ ಸಿಹಿಗೆ ಹಾಕಬೇಕು. ನಮಗೆ ಎಷ್ಟು ಸಿಹಿ ಬೇಕು ಅಷ್ಟು ಸಿಹಿ ಆಗಲಿಕ್ಕೆ ಬೆಲ್ಲವನ್ನು ಕೂಡ ಅದಕ್ಕೆ ಮಿಕ್ಸಿಗೆ ಹಾಕಿ ಒಟ್ಟಿಗೆ ಗ್ರೈಂಡ್ ಮಾಡಬೇಕು. ಬೆಳಗಿನ ತಿಂಡಿಗೆ ಮಾಡುವುದಾದರೆ ಅದನ್ನು ನೈಟ್ ಗ್ರೈಂಡ್ ಮಾಡಿ ಇಡಬೇಕು, ಒಂದು ರಾತ್ರಿ ಇಡಬೇಕು. ಇದು ನಾವು ಬೆಳಗಿನ ತಿಂಡಿಗೆ ಮಾಡಿದ್ದು. ಬೆಳಿಗ್ಗೆ ಅದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಹಿಟ್ಟು ರೆಡಿ ಆಯಿತು. ಆಪ ಮಾಡಲಿಕ್ಕೆ ಅಂಗಡಿಯಲ್ಲಿ ಒಂದು ಆಪದ್ದು ಕವಲಿ ಬರ್ತದೆ. ಇದರಲ್ಲಿ ಕೆಲವೊಂದು ದೊಡ್ಡದು ಕೂಡ ಬರ್ತದೆ, ಕೆಲವೊಂದು ಚಿಕ್ಕದು ಕೂಡ ಬರ್ತದೆ. ನಿಮಗೆ ಯಾವುದು ಬೇಕು ಅದನ್ನು ತಗೊಳ್ಬೋದು. ಈಗ ನಾವು ಅದನ್ನು ಗ್ಯಾಸಲ್ಲಿ ಇಟ್ಟು ಅದಕ್ಕೆ ಎಣ್ಣೆ ಅಥವಾ ತುಪ್ಪವನ್ನು ಹಾಕಬೇಕು. ನನ್ನ ಅಮ್ಮ ತುಪ್ಪ ಹಾಕಿದ್ದಾರೆ, ಯಾಕಂದರೆ ಅದು ಚೆನ್ನಾಗಿ ಪರಿಮಳ ಬರ್ತದೆ ಮತ್ತು ತಿನ್ನಲಿಕ್ಕೆ ಕೂಡ ತಿನ್ನುವಾಗ ಒಂದು ಟೇಸ್ಟೇ ಅದರದ್ದು ಬೇರೆ ಇರ್ತದೆ. ಅದಕ್ಕೆ ತುಪ್ಪ ಹಾಕಿದ್ದಾರೆ. ತುಪ್ಪ ಹಾಕಿ ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿ ಬರ್ತದೆ. ಕಾವಲಿಯಲ್ಲಿ ತುಪ್ಪ ಹಾಕಿದ ಮೇಲೆ ಕಾಯ್ದ ನಂತರ ಹಿಟ್ಟಿದೆ ಅಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕಬೇಕು. ಹಾಕಿ ಎಲ್ಲದಕ್ಕೆ ಹಾಕಿ ಅದಕ್ಕೆ ಮುಚ್ಚಳ ಇಡಬೇಕು. ಮುಚ್ಚಳ ಇಟ್ಟು ಅಂದರೆ ಎಲ್ಲ ಬೇಯಬೇಕಲ್ಲ, ಸ್ವಲ್ಪ ಬೇಯ್ದಾದ ನಂತರ ಅದು ಮೇಲೆದ್ದು ಕೂಡ ಬೇಯಲಿಕ್ಕೆ ಅದನ್ನು ಮಗುಚಿ ಹಾಕಬೇಕು. ಪುನಃ ಸ್ವಲ್ಪ ಕಾಯಲಿಕ್ಕೆ ಇಡಬೇಕು. ಅಷ್ಟೇ. ಅದ ನಂತರ ಒಂದೊಂದೇ ತೆಗೀರಿ. ಈಗ ನೋಡಿ ಇದನ್ನು ತಿನ್ನಲಿಕ್ಕೆ ಎಷ್ಟು ಚೆಂದ ಆಗ್ತದೆ ಅಂದರೆ, ಇದು ಆ್ಯಕ್ಚುಲಿ ನಾವು ಮಂಗಳೂರಿನಲ್ಲಿ ಮಾಡುವುದು. ಇದು ಅಂದರೆ ಮಂಗಳೂರಿನಲ್ಲಿ ಎಲ್ಲರೂ ಇದನ್ನು ಮಾಡ್ತಾರೆ, ಯಾಕಂದರೆ ಇದು ಒಂದು ಟೇಸ್ಟೇ ಬೇರೆ ಇರ್ತದೆ. ತುಪ್ಪ ಹಾಕಿದರೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಅದಕ್ಕೆ ನನ್ನ ಅಮ್ಮ ಯಾವಾಗಲೂ ಇದಕ್ಕೆ ತುಪ್ಪನೇ ಹಾಕಿ ಕೊಡ್ತಾರೆ. ಸರಿನಾ? ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇನ್ನು ಯಾವ ತಿಂಡಿ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ. ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.